ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಷ್ಟು ದಿವಸ ಹುಲಿ ಥರ ಸಿಗ್ದವ್ರನ್ನ ಸಿಗದಾಗ್ತಾ ಇದ್ಲು ಸೌಂದರ್ಯ. ದೀಪ ಅವಳು ಹಲ್ಲನ್ನ ಕಿತ್ತಾಕಿದ್ದಾಳೆ. ಇನ್ನು ಮುಂದೆ ಸೌಂದರ್ಯ ದೀಪನ ಮುಂದೆ ಬಾಲ ಬಿಚ್ಚಕ್ಕಾಗಲ್ಲ. ಸ್ವಲ್ಪ ಮಜಾ ತಗೊಳ. ಇದೇನಿದೆ ಸೌಂದರ್ಯ, ಮತ್ತೆ ಮೇಕಪ್ ಮಾಡ್ಕೊಳ್ತಾ ಇದೆಯಾ? ಹೊರಗಡೆ ಎಲ್ಲಾದ್ರೂ ಹೋಗ್ತಾ ಇದೆಯಾ? ಹೊರಗಡೆ ಹೋಗ್ಬೇಕಾದ್ರೆ ಮಾತ್ರ ಮೇಕಪ್ ಮಾಡ್ಕೋಬೇಕಾ? ಯಾಕೋ ಮುಖ ಸ್ವಲ್ಪ ಡಲ್ ಅನ್ಸ್ತು, ಅದಕ್ಕೆ ಮಾಡ್ಕೋತಾ ಇದೀನಿ. ಮುಖ ಡಲ್ ಆಗಿದೆಯಾ? ದೀಪ ಏನಾದರೂ ಬಂದಿದ್ಲ? ಇಲ್ಲ. ಆಹಾ, ಜಟ್ಟಿ ಜಾರ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋಂಗೆ ಆಗೋಯ್ತು ನಿನ್ ಕತೆ. ಡೇರ್ ಡೆವಿಲ್ ಮುಸ್ತಫಾ ಥರ ದೀಪ ಧೈರ್ಯದಿಂದ ನಿನ್ನ ಮುಖಕ್ಕೆ ಮಸಿ ಥರ ಇರೋ ಬಣ್ಣ ಬೆಳೆದಿದ್ದಾಳೆ ಅನ್ನೋ ಸತ್ಯ ನನಗೊತ್ತಿಲ್ವಾ? ಅಣ್ಣ, ಅದ್ಕೆ ಅದ್ಕೆ ಅಣ್ಣ, ಏನೇ ನಿಂದು ಬೊಂಬಡಿ? ಏನೇ ನೀನು ಹೇಳ್ದೆ ಕೇಳ್ದೆ ಮುಖಕ್ಕೆಲ್ಲ ಬಣ್ಣ ಹಚ್ಕೊಂಡು? ಅಣ್ಣ, ಬಣ್ಣದ ಹಬ್ಬದ ಶುಭಾಶಯಗಳು ನಿನ್ಗೆ. ನಾನು ಹೇಳಿ ಹಚ್ಚಿದ್ರೆ ನೀನು ಹಚ್ಚಿಸ್ಕೊಳ್ತಿದ್ಯಾ? ಇಲ್ಲ ತಾನೆ, ಅದಕ್ಕೆ ನೀನು ತಿಳಿಸಿದ ತಕ್ಷಣ ಹಚ್ಬಿಟ್ಟೆ. ಹೇಗೆ ನಾನು ಹಬ್ಬದ ದಿನ ದೇವ್ರ ಮುಂದೆ ಕೂತ್ಕೊಂಡು ಭಜನೆ ಗಿಜನೆ ಮಾಡ್ಕೊಂಡಿರೋದು ಬಿಟ್ಟು ಏನೇ ಮಕ್ಕಳಾಟ ಆಡ್ತಿದ್ಯಾ ನೀನು? ಅಣ್ಣನ ಪ್ರೀತಿಯಿಂದ ಹಚ್ಚಿದಾಳೆ, ಅದಕ್ಕೆ ಯಾಕೆ ಬೈತೀರ ಅವಳನ್ನ? ಸುಮ್ಮನೆ ಮೂವತ್ಗೆ ನಾನು ಚಿಕ್ಕೋಳಿರುವಾಗ್ಲೂ ಹಿಂಗೆ ಬಣ್ಣ ಹಾಕ್ತಿದ್ದೆ. ಅವಾಗ ಖುಷಿಯಾಗಿ ಹಾಕೊಳ್ತಿದ್ದ. ಈಗಲೇ ವಟ 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 ಅಂತಾನೆ. ಚಿಕ್ಕವಳಿದ್ದಾಗ ನೆಟ್ಟಿಗಿದ್ದೆ, ಈಗ ಸೊಟ್ಟಕ್ಕಾಗೋಗಿದೆಯಲ್ಲ ನೀನು. ಏಯ್, ಯಾಕ್ರೋ ಆಂಟಿ ಆಂಟಿ ಅಂತ ಕಿರ್ಚ್ತಾ ಇದ್ದೀರಾ? ಸ್ಕೂಲ್ ಇಲ್ವಾ? ಸ್ಕೂಲ್ಗೆ ಹೋಗಿಲ್ವಾ ನೀವು ಇವತ್ತು? ಯಾಕ್ರೋ ಹಿಂಗಾಗ್ತಿದ್ದೀರಾ? ಇವತ್ತು ಹೋಳಿ ಹಬ್ಬ, ಸ್ಕೂಲ್ ರಜಾ. ಸ್ಕೂಲ್ ರಜಾ ಕೊಟ್ಟೆ ನಿಮ್ಮ ಮನೇಲಿ ಇರೋದ್ ಬಿಟ್ಟು ನಮ್ಮ ಮನೆಗೆ ಯಾಕ್ರೋ ಬಂದ್ರಿ? ನಿಮ್ ಮುಖಕ್ಕೆ ಬಣ್ಣ ಹಚ್ಚಕ್ಕೆ. ಈ ಮುದ್ದಾದ ಮುಖಕ್ಕೆ ಬಣ್ಣ ಹಚ್ತೀರೇನ್ರೋ? ಬೇಡ ಕಣ್ರೋ. ಬೂದು ಗುಂಬಳಕಾಯಿ ತರ ಇದೆಯಾ, ನೋಡಕ್ ಅಂದವಾಗಿದೆಯಾ ಅಂತ ಬೇರೆ ಹೇಳ್ತಾ ಇದೀಯಾ? ಹಚ್ಚರೋ, ಎಷ್ಟು ಬೇಕು ಹಚ್ಚರೋ. ಬೇಡ ಕಣ್ರೋ, ನಿಮ್ದು ಅಮ್ಮಯ್ಯ ಒಂದ್ ಚೂರೇ ಚೂರಚ್ಚಿ ಆಯ್ತಾ? ಪರ್ಮಿಷನ್ ಸಿಕ್ಕಿದೆ, ಎಷ್ಟ್ ಬೇಕೋ ಅಷ್ಟು ಹಚ್ತೀವಿ. ಹೋಗ್ಲಿ, ಸ್ವಲ್ಪ ಹಚ್ಚಿಸ್ಕೊಡೆ. ಥ್ಯಾಂಕ್ಸ್ ಕಣ್ರೋ. ದುಬೈಲಿರೋ ನನ್ನ ಗಂಡನ್ಗೆ ವಿಡಿಯೋ ಕಾಲ್ ಮಾಡಿ ಹೋಲಿ ಹಬ್ಬದ ಶುಭಾಶಯ ಹೇಳಬೇಕು. ಜೀವನ ಪೂರ್ತ ವಿಡಿಯೋ ಕಾಲಲ್ಲೇ ಕಳ್ದ್ಬಿಟ್ಟಿಯಲ್ಲೇ. ಸೀಮಾ, ಸೀಮಾ, ಸೀಮಾ ಎಲ್ಲಿದ್ಯಾ ಬಾ? ಹೇ, ಏನ್ರ ನಿಮ್ದು? ಬಣ್ಣದ ಹಬ್ಬದ ಶುಭಾಶಯಗಳು ಸೀಮಾ. ಸೀಮಾ, ಏನ್ರಿ ಇನ್ನೂ ಮುಖ ತೊಳ್ಕೊಳ್ಳಿಲ್ವಾ ನೀವು? ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಈಗ ತಾನೇ ಚೆನ್ನಾಗಿದ್ರಲ್ಲ, ಏನಾಯ್ತು? ಏನಿಲ್ಲ. ನಾವು ಯಾಕಿನ್ನೂ ಬೆಂಗಳೂರಿಗೆ ಹೋಗಿಲ್ಲ ಅಂತ ಕೋಪನ? ಹೋಗೋಣ, ಆದಷ್ಟು ಬೇಗ ಹೋಗೋಣ. ಅದಕ್ಕೂ ಮುಂಚೆ ಅತ್ತಿಗೆಗೆ ನಮ್ಮ ಪ್ರೀತಿ ವಿಷಯ ಹೇಳಬೇಕು. ಅವ್ರಿಗೆ ಯಾಕೆ ಹೇಳ್ಬೇಕು? ಇದ್ಯಾಕೆ ಹೀಗೆ ಕೇಳ್ತಿದ್ದೀರಾ? ಅದಕ್ಕೆ ಹತ್ರ ನಮ್ಮ ಬಗ್ಗೆ ಹೇಳ್ಬಿಟ್ಟು ಅವ್ರನ್ನ ಒಪ್ಪಿಸ್ಬೇಕಲ್ಲ. ಅದು ನಾನು ನಿಮ್ಮನ್ನು ಇಷ್ಟಪಡ್ತಿರೋದು ಅವ್ರಿಗಿನ್ನೂ ಗೊತ್ತಿಲ್ಲ. ಗೊತ್ತಾದರೆ ಬೇಡ ಅಂತನಲ್ಲ, ಖುಷಿಯಾಗಿ ಒಪ್ಕೋತಾರೆ. ನನ್ಗೆ ಯಾಕೋ ಅದೆಲ್ಲ ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ ಅನಿಸ್ತಿದೆ ಅಲ್ವಾ ಮಾವ?